ತುಮಕೂರು ಜಿಲ್ಲೆಯ ಐತಿಹಾಸಿಕ ಸಿರಾ ನಗರವನ್ನು ಪ್ರವೇಶಿಸುವ ನಾಲ್ಕೂ ದಿಕ್ಕಿನಲ್ಲೂ ಐತಿಹಾಸಿಕ ಸಿರಾ ನಗರಕ್ಕೆ ಸ್ವಾಗತ ಅನ್ನುವ ಬೋರ್ಡ್ಗಳು ನೋಡುಗರ ಗಮನ ಸೆಳೀತವೆ. ಅಂದರೆ ತುಮಕೂರಿನಿಂದ ಪ್ರವೇಶಿಸುವಾಗಲೂ ಕೂಡ ಐತಿಹಾಸಿಕ ಸಿರಾ ನಗರಕ್ಕೆ ಸ್ವಾಗತ ಅನ್ನುವ ಬೋರ್ಡ್ ಇದೆ. ಹಾಗೆ ಚಿತ್ರದುರ್ಗ, ಮಧುಗಿರಿ ಹಾಗೂ ಆಂಧ್ರದ ಅಮರಾಪುರ ದಿಕ್ಕಿನಿಂದಲೂ ಪ್ರವೇಶಿಸುವಾಗ ಐತಿಹಾಸಿಕ ಸಿರಾ ನಗರಕ್ಕೆ ಸ್ವಾಗತ ಅನ್ನುವ ಬೋರ್ಡು ನೋಡುಗರ ಗಮನವನ್ನು ಸೆಳೀತದೆ. ಈ ಐತಿಹಾಸಿಕ ಸಿರಾ ನಗರಕ್ಕೆ ಸ್ವಾಗತ ಅನ್ನುವ ಬೋರ್ಡ್ಗಳನ್ನು ಅಳವಡಿಸಿದ ವಸ್ತ್ರದಲ್ಲಿ ಕೆಲವರು ನನ್ನನ್ನು ಪ್ರಶ್ನಿಸಿದರು. ಅಂದರೆ ಐತಿಹಾಸಿಕ ಸಿರಾ ನಗರಕ್ಕೆ ಸ್ವಾಗತ ಅನ್ನುವ ಬೋರ್ಡು ಸೂಕ್ತವೇ, ಅಥವಾ ಬೇರೆ ಶೇಂಗಾ ನಾಡಿನೋ ಅಂತಲೋ ಅಥವಾ ಬರದನಾಡು ಅಂತಲೋ ಕರಿಬೇಕಿತ್ತೇನೋ ಅನ್ನೋದು ಅವರ ಉದ್ದೇಶ ಆಗಿತ್ತು. ಐತಿಹಾಸಿಕ ಅನ್ನುವಂಥದ್ದು ಸಿರಾಗೆ ಅಷ್ಟೊಂದು ಮಹತ್ವವಾಗಿ ಇದೆಯೇ ಅನ್ನುವ ರೀತಿಯಲ್ಲಿ ನನ್ನನ್ನು ಪ್ರಶ್ನೆ ಮಾಡಿದರು. ಆಗ ನಾನು ನಿಜಕ್ಕೂ ಕೂಡ ಅತ್ಯಂತ ಸೂಕ್ತವಾಗಿದೆ, ಇದು ಸಿರಾ ಭಾರತದ ಒಂದು ಐತಿಹಾಸಿಕ ಪಟ್ಟಣ ಅಂತ ಹೇಳಿದ್ದೆ. ಅಲ್ಲಿಗೆ ಆ ವಿಷಯವನ್ನು ನಾನು ಮರೆತು ಬಿಟ್ಟಿದ್ದೆ. ಮೊನ್ನೆ ನನ್ನ ಮಗಳು ಕೂಡ ಈ ಬಗ್ಗೆ ಐತಿಹಾಸಿಕ ನಗರ ಸಿರಾ ಅನ್ನೋದು ಎಷ್ಟು ಸೂಕ್ತ ಅನ್ನುವ ಅರ್ಥದಲ್ಲಿ ನನ್ನನ್ನು ಪ್ರಶ್ನಿಸಿದ್ಳು. ಆದ್ದರಿಂದ ನಾನು ಈ ವಿಡಿಯೋವನ್ನು ಮಾಡಬೇಕು ಅಂತ ಹೇಳಿ ಉದ್ದೇಶಿಸಿ ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ಆತ್ಮೀಯ ವೀಕ್ಷಕರೇ, ಸಿರಾ ಒಂದು ಐತಿಹಾಸಿಕ ನಗರ ಅನ್ನುವುದಕ್ಕೆ ಪುಷ್ಟಿ ನೀಡುವಂತಹ ಕೆಲವೊಂದು ವಿಡಿಯೋಗಳನ್ನು ಈಗಾಗಲೇ ಮಾಡಿದ್ದೇನೆ. ಅದರಲ್ಲಿ ಸಿರಾ ಕೋಟೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿದ್ದೇನೆ. ಹಾಗೆ ಮಲ್ಲಿಕ್ ರೆಹಾನ್ ದರ್ಗಾದ ಬಗ್ಗೆ ಮಾಡಿದ್ದೇನೆ. ಹೀಗೆ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೇನೆ. ಅವುಗಳ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಲ್ಲಿ ಬಹಳ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಸಿರಾ ಒಂದು ರಾಜ್ಯವಾಗಿತ್ತು, ಆ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಿದ್ವು, ಯಾರ ಕಾಲದಲ್ಲಿ ಇದೊಂದು ರಾಜ್ಯವಾಗಿ ಒಂದು ರಾಜ್ಯದ ರಾಜಧಾನಿಯಾಗಿ ಮೆರೆದಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಇವತ್ತಿನ ರಾಜ್ಯ ಅನ್ನುವ ಶಬ್ದ ಒಂದು ಅಸ್ತಿತ್ವದಲ್ಲಿರಲಿಲ್ಲ. ಅದರ ಬದಲಾಗಿ ಪ್ರಾಂತ್ಯ ಅಂತ ಕರಿತಿದ್ರು. ಅಂದರೆ ಶಿರಾವನ್ನು ಶಿರಾ ಸುಭಾ ಅಂತ ಹೇಳಿ ಕರಿತಿದ್ರು. ಈ ಶಿರಾ ಸುಭಾವನ್ನೇ ಕರ್ನಾಟಿಕ್ ಬಾಲ್ಘಾಟ್ ಎಂದು ಕೂಡ ಕರೀತಾ ಇದ್ರು. ಈ ಕರ್ನಾಟಿಕ್ ಬಾಲ್ಘಾಟ್ ಅಂದರೆ ಸಿರಾ ಸುಭಾದಲ್ಲಿ ಒಟ್ಟು 7 ಜಿಲ್ಲೆಗಳು ಇದ್ವು. ಅವು ಯಾವ್ಯಾವಪ್ಪ ಅಂದರೆ ಕೋಲಾರ, ಹೊಸಕೋಟೆ, ದೊಡ್ಡಬಳ್ಳಾಪುರ, ಪೆನುಗೊಂಡ, ಶಿರಾ, ಬೂದಿಹಾಳು ಹಾಗೂ ಬಸವಪಟ್ಟಣ. ಈ 7 ಜಿಲ್ಲೆಗಳನ್ನೊಳಗೊಂಡ ಸಿರಾ ಸುಭಾಗೆ ಅಥವಾ ಸಿರಾ ಪ್ರಾಂತ್ಯಕ್ಕೆ ಶಿರಾ ಪಟ್ಟಣವೇ ರಾಜಧಾನಿಯಾಗಿತ್ತು. ಆತ್ಮೀಯ ವೀಕ್ಷಕರೇ, ಮುಂದೆ ಹೇಳುವಂತಹ ಐತಿಹಾಸಿಕ ವಿಷಯಗಳು ತುಂಬ ಸ್ವಾರಸ್ಯಕರವಾಗಿವೆ. ಅದನ್ನು ತಿಳಿಯುವುದಕ್ಕೆ ಮುಂಚೆ ನೀವು ಈ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ಹಾಗೆ ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಮುಂದಕ್ಕೆ ನೋಡ್ತಾ ಹೋಗಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಕಳಿಸ್ಕೊಡಿ, ಅವರು ನೋಡಲಿ. ಈಗಿನ ಭಾರತ ದೇಶವನ್ನಷ್ಟೇ ಅಲ್ಲ, ಭಾರತ ಉಪಖಂಡವನ್ನು ಆಳಿದ ಮುಖ್ಯ ಸಾಮ್ರಾಜ್ಯಗಳಲ್ಲಿ ಮೊಘಲ್ ಸಾಮ್ರಾಜ್ಯ ಕೂಡ ಒಂದು. ಆ ಮೊಘಲ್ ಸಾಮ್ರಾಜ್ಯದಲ್ಲಿ ಈ ನಮ್ಮ ಭಾರತದಲ್ಲಿ ನಿರ್ಮಿಸಿದ ಅನೇಕ ಸ್ಮಾರಕಗಳು ದೇಶದ ಮೂಲೆ ಮೂಲೆಯಲ್ಲಿವೆ. ಅಂಥವುಗಳಲ್ಲಿ ಶಿರಾದಲ್ಲೂ ಕೂಡ ಕೆಲವಿದ್ವು. ಅವು ನಮ್ಮ ರಾಜ್ಯದ ಕೆಲವು ಸ್ಮಾರಕಗಳ ನಿರ್ಮಾಣಕ್ಕೆ ಪ್ರೇರಣೆ ಕೂಡ ಆಗಿದ್ವು. ಈ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವಂತಹ ಬೆಂಗಳೂರು ಆಗಿನ್ನು ಬೆಂದಕಾಳೂರು ಅಂತ ಆಗಿತ್ತು ಅಂತ ಕಾಣ್ತದೆ. ಆಗ ಶಿರಾ ಮೊಘಲ್ ಸಾಮ್ರಾಜ್ಯದ 22 ರಾಜ್ಯಗಳ ಪೈಕಿ, ಅಂದರೆ ಕಾಬೂಲ್ನಿಂದ ಗೋಲ್ಕಂಡವರೆಗೆ, ಕಾಬೂಲು, ಕಾಶ್ಮೀರ, ಲಾಹೋರು, ದೆಹಲಿ, ಆಗ್ರಾ, ಅವಧ್, ಅಲಹಾಬಾದ್, ಬಿಹಾರ, ಬಂಗಾಳ, ಒರಿಸ್ಸಾ ಸೇರಿದಂತೆ 22 ರಾಜ್ಯಗಳ ಪೈಕಿ ಕರ್ನಾಟಿಕ್ ಬಾಲ್ಘಾಟ್ ಅನ್ನುವ ರಾಜ್ಯ ಕೂಡ ಒಂದಾಗಿತ್ತು. ಈ ಕರ್ನಾಟಿಕ್ ಬಾಲ್ಘಾಟ್ನ ರಾಜಧಾನಿ ಶಿರಾ ಆಗಿತ್ತು. ಈ ಶಿರಾದಲ್ಲಿ ಕಾನ್ಬಾಗ್ ಅಂತ ಒಂದಿತ್ತು. ಇವತ್ತಿನ ಬೆಂಗಳೂರಿನಲ್ಲಿರುವಂತಹ ವಿಶ್ವಪ್ರಸಿದ್ಧ ಲಾಲ್ಬಾಗ್ ಏನಿದೆಯಲ್ಲ, ಆ ಲಾಲ್ಬಾಗ್ ನಿರ್ಮಾಣ ಮಾಡಲಿಕ್ಕೆ ಪ್ರೇರಣೆಯಾಗಿದ್ದೇ ಶಿರಾದ ಕಾನ್ಬಾಗ್ ಅನ್ನೋದು ಐತಿಹಾಸಿಕ ಸತ್ಯವಾಗಿದೆ. ಹೌದು ವೀಕ್ಷಕರೇ, ಶಿರಾ ಒಂದು ಪ್ರಾಂತ್ಯ ಅಥವಾ ಒಂದು ರಾಜ್ಯ ಅಥವಾ ಒಂದು ಸುಭಾ ಆಗುವ ಮುಂಚೆ ಒಂದು ಪಾಳೆಯ ಪಟ್ಟಾಗಿತ್ತು. ಅಂದರೆ ಇವತ್ತಿನ ಏನು ಆಂಧ್ರದಲ್ಲಿರುವ ರತ್ನಗಿರಿ ಇದೆಯಲ್ಲ, ಆ ರತ್ನಗಿರಿಯ ವಂಶದಿಂದ ಬಂದಂತಹ ರಂಗಪ್ಪ ರಾಜ, ಕಸ್ತೂರಿ ರಂಗಪ್ಪ ರಾಜ ಅಂತ ಕರೀತಾರೆ. ಆತ ಬಂದು ಇಲ್ಲಿ ಶಿರಾದಲ್ಲಿ ಕೋಟೆಯನ್ನು ಕಟ್ಟಿ ಆಳ್ವಿಕೆಯನ್ನು ಮಾಡ್ತಿದ್ದಂಥ ಕಾಲದಲ್ಲಿ ಆ ರಂಗಪ್ಪ ರಾಜನ ಕೌಟುಂಬಿಕ ಕಲಹದಿಂದ ಬಿಜಾಪುರ ಸುಲ್ತಾನರು ಶಿರಾ ಕೋಟೆಯನ್ನು ವಶಪಡಿಸಿಕೊಂಡು ಕೆಲ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಈ ಬಿಜಾಪುರ ಸುಲ್ತಾನರನ್ನು ಸೋಲಿಸಿ ಈ ಶಿರಾವನ್ನು ವಶಪಡಿಸಿಕೊಳ್ಳುವಂಥವರು ಮೊಘಲ್ ಸಾಮ್ರಾಜ್ಯದ ಪ್ರಮುಖ ದೊರೆ ಔರಂಗಜೇಬು. ಮೊಘಲ್ ಸಾಮ್ರಾಜ್ಯದಲ್ಲಿ ಔರಂಗಜೇಬು ಆಳ್ವಿಕೆ ಬರುವುದಕ್ಕೆ ಮುಂಚೆಯೇ
ಈ ಪ್ರಾಂತ್ಯಗಳ ಅಥವಾ ಸುಭಾ ವ್ಯವಸ್ಥೆ ಅಥವಾ ರಾಜ್ಯಗಳ ವ್ಯವಸ್ಥೆಯನ್ನು ಚಕ್ರವರ್ತಿ ಅಕ್ಬರು ಜಾರಿಗೆ ತಂದಿರ್ತಾನೆ. ಈ ಚಕ್ರವರ್ತಿ ಅಕ್ಬರನ ಕಾಲದಲ್ಲಿ ಒಟ್ಟು 12 ಶುಭಾಗಳು ಇರ್ತವೆ. ಆದರೆ ಔರಂಗಜೇಬ್ ಆಳ್ವಿಕೆ ಪ್ರಾರಂಭಿಸಿದ ನಂತರ ಒಟ್ಟು 22 ಶುಭಾಗಳನ್ನು ರಚನೆ ಮಾಡ್ತಾನೆ. ಆ 22 ಶುಭಾಗಳ ಪೈಕಿ ಈ ನಮ್ಮ ಶಿರಾ, ಬಿಜಾಪುರ, ಗೋಲ್ಕೊಂಡ ಕೂಡ ಸೇರಿತ್ತು. ಆ ಮೊಘಲ್ ಸಾಮ್ರಾಜ್ಯದ ಆಳ್ವಿಕೆಯ ಪ್ರಾಂತ್ಯ ಅಥವಾ ಸುಬಾ ಅಥವಾ ರಾಜ್ಯಗಳ ವ್ಯವಸ್ಥೆಗೆ ಅವುಗಳನ್ನು ಆಳ್ವಿಕೆ ಮಾಡಲಿಕ್ಕೆ ಅಂತ ಸುಬೇದಾರ್ ಅಂದರೆ ಇವತ್ತಿನ ಗವರ್ನರ್ ಅನ್ನುವಂತಹ ಒಬ್ಬ ನೇಮಕವಾಗಿರ್ತಿದ್ದ. ಅಂತಹ ಒಟ್ಟು ಈ ನಮ್ಮ ಶಿರಾದಲ್ಲಿ 16 ಜನ ಸುಬೇದಾರರು ಆಳ್ವಿಕೆಯನ್ನು ಮಾಡಿ ಹೋಗಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಮೊದಲನೇವನು ಕಾಸಿಂ ಖಾನ್ ಅಂತ. ಈತ 8 ವರ್ಷಗಳ ಕಾಲ ಈ ಶಿರಾವನ್ನು ಅತ್ಯದ್ಭುತವಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ಆನಂತರ ಬರ್ತಕ್ಕಂಥ ಅತೀಕ್ ಖಾನು, ಮುರಾಬ್ ಮುನ್ಸೂನ್ ಖಾನು, ದಲಿಯುಕ್ತ ಮುಸ್ನೂರ್ ಖಾನು, ಇಂಥವರು ಸಾದತ್ತುಲ್ಲಾ ಖಾನು, ಇಂಥವರೆಲ್ಲ ಕೆಲ ವರ್ಷಗಳು ಮಾತ್ರ ಆಳ್ವಿಕೆಯನ್ನು ಮಾಡ್ತಾನೆ. ಅಂತಿಮವಾಗಿ ಬರುವಂತಹ ದಿಲಾವರ್ ಖಾನ್ ಅನ್ನುವ ವ್ಯಕ್ತಿ ಗವರ್ನರ್ ಆಗಿ ಶಿರಾವನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ಈತನ ಕಾಲದಲ್ಲಿ 50,000 ಮನೆಗಳನ್ನು ಶಿರಾ ಪಟ್ಟಣದಲ್ಲಿ ನಿರ್ಮಿಸುವ ಯೋಜನೆಯನ್ನು ರೂಪಿಸಿದ್ದ. ಅಲ್ಲದೆ ಶಿರಾ ಕೋಟೆಯನ್ನು ಮತ್ತಷ್ಟು ಸುಭದ್ರವನ್ನಗೊಳಿಸಿ ಒಂದು ಯುದ್ಧ ತಾಂತ್ರಿಕ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಿದ್ದ ಅಂತ ಹೇಳ್ತಾರೆ. ಅಲ್ಲದೆ ಶಿರಾ ಕೋಟೆಯಲ್ಲಿ ಈತ ನಿರ್ಮಿಸಿದಂತಹ ಅರಮನೆಯೇ ಮುಂದೆ ಈ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ನಿರ್ಮಿಸಿದ ಅರಮನೆಗೆ ಪ್ರೇರಣೆಯಾಗಿತ್ತು ಕೂಡ ಅಂತ ಇತಿಹಾಸ ಹೇಳ್ತದೆ. ಹಾಗೆ ಶಿರಾ ಕೋಟೆ ಈ ಬೆಂಗಳೂರಿನಲ್ಲಿ ಇದೆಯಲ್ಲ ಟಿಪ್ಪು ಸುಲ್ತಾನ್ ಕೋಟೆ, ಆ ಟಿಪ್ಪು ಸುಲ್ತಾನ್ ಕೋಟೆಯ ನಿರ್ಮಾಣಕ್ಕೆ ಶಿರಾ ಕೋಟೆಯೇ ಬುನಾದಿಯಾಗಿತ್ತು ಅನ್ನೋದು ಕೂಡ ಐತಿಹಾಸಿಕ ಸತ್ಯವಾಗಿದೆ. ಇವತ್ತು ಕರ್ನಾಟಕದಲ್ಲಿರುವಂತಹ ಅನೇಕ ಸ್ಮಾರಕಗಳ ನಿರ್ಮಾಣಕ್ಕೆ ಪ್ರೇರಣೆಯಾಗಿದ್ದಂತಹ ಶಿರಾದಲ್ಲಿದ್ದಂತಹ ಸ್ಮಾರಕಗಳು ಇಂದು ಕೆಲವು ಇಲ್ಲವಾಗಿದ್ದಾವೆ. ಅವುಗಳಲ್ಲಿ ಭಾಳ ಪ್ರಮುಖವಾಗಿ ಯಾವುದಪ್ಪ ಅಂದರೆ ಬೆಂಗಳೂರಿನ ಲಾಲ್ಬಾಗ್ ನಿರ್ಮಾಣಕ್ಕೆ ಪ್ರೇರಣೆಯಾಗಿದ್ದಂತಹ ಶಿರಾ ಖಾನ್ಬಾಗು ಇಂದು ಅವಶೇಷವಾಗಿ ಹೋಗಿದೆ. ಈ ಖಾನ್ಬಾಗ್ ಅಂತ ಕರೆಯುವ ಒಂದು ಜಾಗ ಮಾತ್ರ ಉಳಿದಿದೆ. ಹಾಗೆ ಮೊಘಲರ ಗವರ್ನರ್ ಆಗಿದ್ದಂತಹ ದಿಲಾವರ್ ಖಾನ್ ಶಿರಾ ಕೋಟೆಯೊಳಗೆ ಕಟ್ಟಿಸಿದಂತಹ ಅರಮನೆ ಅದು ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದಲ್ಲಿ ಕಟ್ಟಿಸಿದಂತಹ ಅರಮನೆಗೆ ಪ್ರೇರಣೆಯಾಗಿತ್ತು. ಅದು ಕೂಡ ಅವಶೇಷವಾಗಿ ಹೋಗಿದೆ. ಮೊಘಲರ ಕಾಲದಲ್ಲಿ ಕಟ್ಟಿಸಿದಂತಹ ಶಿರಾದಲ್ಲಿ ಉಳಿದಿರುವ ಏಕೈಕ ಸ್ಮಾರಕ ಯಾವುದಪ್ಪ ಅಂದರೆ ಅದು ನೀವಿಲ್ಲಿ ನೋಡ್ತಿರುವಂತಹ ಜಾಮಿಯಾ ಮಸೀದಿ. ಈ ಜಾಮಿಯಾ ಮಸೀದಿಯನ್ನು ಮೊಘಲರ ಔರಂಗಜೇಬನ ಕಾಲದಂತಹ ಪ್ರಥಮ ಶಿರಾ ಗವರ್ನರ್ ಕಾಸಿಂ ಖಾನ್ ಕಾಲದಲ್ಲಿ ನಿರ್ಮಿಸಲಾಯಿತು. ಇದು ಶೇಖ್ ಫರೀದ್ ಅನ್ನುವರಿಂದ ಈ ಜಾಮಿಯಾ ಮಸೀದಿ ನಿರ್ಮಾಣ ಆಯಿತು. ಈ ಜಾಮಿಯಾ ಮಸೀದಿ ಈ ದೆಹಲಿಯಲ್ಲಿರುವ ಜಾಮಿಯಾ ಮಸೀದಿಯ ಪಡಿಯೆಚ್ಚಿನಿಂತಿದೆ ಅಂತ ಹೇಳಿ ಇತಿಹಾಸಕಾರರು ಮತ್ತು ವಾಸ್ತು ವಿನ್ಯಾಸಕಾರರು ಹೇಳ್ತಾರೆ. ಆತ್ಮೀಯ ವೀಕ್ಷಕರೇ, ಇಷ್ಟೆಲ್ಲವನ್ನು ಹೇಳಿದ ನಂತರ ಶಿರಾ ನಗರವನ್ನು ಐತಿಹಾಸಿಕ ನಗರ ಅಂತ ಕರೀಲಿಕ್ಕೆ ಎಷ್ಟು ಸೂಕ್ತ ಮತ್ತು ಎಷ್ಟು ಅರ್ಥಪೂರ್ಣ ಅನ್ನುವಂಥದ್ದು ತಮಗೆಲ್ಲ ಅರ್ಥವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಿದ್ದೇನೆ.